ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಎಸ್ ಸೈಬರ್ ಕಣಗೆ ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು PUC ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿಯಾಗಿ ಫ್ರೀ ಕೋಚಿಂಗ್ ಕ್ಲಾಸಸ್ನ ತೊಗೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಮೊದಲನೇದಾಗಿ ನಾನೊಂದು ವೆಬ್ಸೈಟ್ನ ಲಿಂಕ್ನ ತೋರಿಸ್ತೀನಿ ನಿಮಗೆ. ಆ ಲಿಂಕ್ನ ಕಾಪಿ ಮಾಡಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಸೊ PUC ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಪರೀಕ್ಷೆಗಳ ತರಬೇತಿ ಅಂತ ಇದೆ. ಇದು ಒಂದು ಟ್ರೈನಿಂಗ್ ಪೀರಿಯಡ್ ಆಗಿದ್ದು ಇದು ಸರ್ಕಾರದ ಕಡೆ ಆಗಿರೋದ್ರಿಂದ ಇದು ಉಚಿತವಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಜಸ್ಟ್ ಏನಾದ್ರು ಅಪ್ಲಿಕೇಶನ್ ಹಾಕ್ಸ್ಬೇಕಂದ್ರೆ ಅದಕ್ಕೆ ಮಾತ್ರ ನೀವು ಸೈಬರ್ಗಳಲ್ಲಿ ಹತ್ತಿರದ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಪೇ ಮಾಡಬೇಕಾಗಿರುತ್ತೆ. ಅದು 100ರಿಂದ 200 ಒಳಗೆ. ಓಕೆ, ಇವಾಗ ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಇದನ್ನು ನಾನು ಸ್ಕ್ರೋಲ್ ಮಾಡ್ತಾಯಿದ್ದೀನಿ. ಅದರಲ್ಲಿ ನೋಡಿ 26-27ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ PUC ಓದ್ತಾ ಇರೋರಿಗೆ ಬಂದ್ಬಿಟ್ಟು ಈ ಸ್ಕೀಮ್ ಜಾರಿಯಾಗಿರೋದು. ಅರ್ಜಿ ಪ್ರಾರಂಭ ಆಗಿರೋದು ಮಾರ್ಚ್ 5ರಿಂದ ಮತ್ತು ಕೊನೆ ಆಗೋದು ಬಂದ್ಬಿಟ್ಟು ಇದೇ ತಿಂಗಳು ಮಾರ್ಚ್ 31ಕ್ಕೆ. ಆದಷ್ಟು ಬೇಗ ಯಾರ್ಯಾರು SLCಯಿಂದ PUCಗೆ ಫಸ್ಟ್ PUCಯಿಂದ ಸೆಕೆಂಡ್ PUCಗೆ ಯಾರು ಹೋಗ್ತಾ ಇದ್ದೀರಾ ಅವರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು SLCಯಿಂದ PUCಗೆ ಯಾರು ಹೋಗ್ತಾ ಇದ್ದೀರಾ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಮತ್ತು ಇದಕ್ಕೆ ಹೆಲ್ಪ್ಲೈನ್ ನಂಬರ್ ಕೂಡ ಅಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಲಿಂಕ್ ಕೂಡ ಅಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದ್ದು. ಈಗ ಲಿಂಕ್ ಬಂದ್ಬಿಟ್ಟು ನಾನು ಕ್ಲಿಕ್ ಮಾಡಿದ್ದೀನಿ. ಓಕೆ, ಅಟ್ ಪ್ರೆಸೆಂಟ್ ಈಗ ಈ ರೀತಿಯಾಗಿ ತೋರಿಸುತ್ತೆ. ಡಿಪಾರ್ಟ್ಮೆಂಟ್ ಮತ್ತು ಆನ್ಲೈನ್ ಸರ್ವಿಸಸ್ ಅಂತ ಏನಿದೆ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ನೀವು ಆನ್ಲೈನ್ ಸರ್ವಿಸಸ್ ಅಂತ ಹೋದ್ಮೇಲೆ ನಿಮಗೆ ಅಲ್ಲಿ ಇಂಟಿಗ್ರೇಟೆಡ್ PUC ವಿತ್ NEET JET ಅಂತ ಇದೆಯಲ್ಲ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಆಪ್ಷನ್ಸ್ಗಳು ಕಾಣುತ್ತೆ. ಅದರಲ್ಲಿ ಕೊನೆಯದಾಗಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ವೆಬ್ ಬ್ರೌಸರ್ ಓಪನ್ ಆಗುತ್ತೆ. ಇದರಲ್ಲಿ ಒಂದು ಸ್ಟೂಡೆಂಟ್ ಲಾಗಿನ್ ಅಂತ ಇದೆ. ಫಸ್ಟು ನೀವು ಮೊದಲನೇದಾಗಿ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಬೇಕಾಗಿರುತ್ತೆ. ರಿಜಿಸ್ಟರ್ ಮಾಡೋದಕ್ಕೆ ಸರಳ ವಿಧಾನ ಏನಂದರೆ SLC ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಕೊಟ್ಟಿದ್ದೀರಾ ಅದೇ ಥರ ನೇಮ್ ಆಗಿರ್ಬೋದು ಮತ್ತು ಮೊಬೈಲ್ ನಂಬರ್, ಆಧಾರ್ಗೆ ಯಾವ್ದು ಲಿಂಕ್ ಆಗಿದೆ ಅದನ್ನು ಬರಬೇಕು ಮತ್ತು ಎಲ್ಲ ಪಾಸ್ವರ್ಡ್ಗಳನ್ನು ಎಂಟ್ರಿ ಮಾಡಿ ನೀವೇನು ಮಾಡಬೇಕಾಗುತ್ತೆ, ರಿಜಿಸ್ಟರ್ ಮಾಡ್ಕೊಬೇಕಾಗಿರುತ್ತೆ ಫ್ರೆಂಡ್ಸ್. ಓಕೆ, ಎಲ್ಲ ರಿಜಿಸ್ಟರ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಪಾಸ್ವರ್ಡ್ ಹಾಕಿದ್ರೆ ಸಾಕು, ನೀವು ಲಾಗಿನ್ ಆಗ್ಬೋದು. ಲಾಗಿನ್ ಆದಮೇಲೆ ನಿಮ್ಮ ಬೇಸಿಕ್ ಡೀಟೇಲ್ಸ್ ಆಗಿರ್ಬೋದು, ಆಧಾರ್ ಕಾರ್ಡು ಮತ್ತು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ಪ್ರೆಸೆಂಟ್ ಏನು ಓದಿದ್ದು ಮತ್ತು ಹಳೆ ಕಾಲೇಜಲ್ಲಿ ಎಲ್ಲಿ ಓದಿದ್ದು, ಹಳೆ ಸ್ಕೂಲಲ್ಲಿ ಎಲ್ಲಿ ಓದಿದ್ದು ಅನ್ನೋದು ಇನ್ಫಾರ್ಮೇಷನ್ನ ಕೇಳುತ್ತೆ. ನೆಕ್ಸ್ಟ್ ಅದಾದಮೇಲೆ ಆ ಡಾಕ್ಯುಮೆಂಟ್ಸ್ ಅಪ್ಲೋಡೇಷನ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ನೊಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ಮುಂತಾದ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ನೀವು ಇದರಲ್ಲಿ ಅಪ್ಲೋಡ್ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಎಲ್ಲನೂ ಕೂಡ ಅಪ್ಲೋಡ್ ಮಾಡಾದಮೇಲೆ 40 days ಲೆಫ್ಟ್ ಟು ಅಪ್ಲೈ ಅಂತ ಏನಾದ್ರು ತೋರಿಸ್ತಾ ಇದೆ. ಅದಾದಮೇಲೆ ನಿಮಗೆ ಇಂಟಿಮೇಷನ್ ಮೆಸೇಜ್ ಅನ್ನೋದು ಒಂದು ಕೂಡ ಬರುತ್ತೆ. ಇನ್ ಕೇಸ್ ಮೆಸೇಜ್ ಬರಲಿಲ್ಲ ಅಂದರೆ ಎಲ್ಲರಿಗೂ ಕೂಡ ಕಾಲ್ ಮುಖಾಂತರ ಆದರೂ ಕಾಲ್ ಮಾಡಿ ನಿಮಗೆ ತರಬೇತಿ ಬಗ್ಗೆ ಇನ್ಫಾರ್ಮೇಷನ್ ಅವರೇ ಕೂಡ ನೀಡ್ತಾರೆ ಫ್ರೆಂಡ್ಸ್. ಓಕೆ, ಇದಾಗಿತ್ತು. ಆಲ್ರೆಡಿ ಎಷ್ಟೋ ಜನ ಅಪ್ಲಿಕೇಶನ್ಗಳು ಹಾಕಿದ್ದಾರೆ ಮತ್ತು ಅವ್ರಿಗೂ ಕೂಡ ಕಾಲ್ ಮಾಡೋದಾಗಿರ್ಬೋದು ಮತ್ತು ಇಂಟಿಮೇಷನ್ ಮೆಸೇಜ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಬರ್ತಾ ಇದೆ. ಇಂಟಿಮೇಷನ್ ಮೆಸೇಜ್ ಬಂದಾದಮೇಲೆ ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರದ ಎಲ್ಲ ಸೇವಾ ಕೇಂದ್ರಗಳಲ್ಲಿ ಅಥವಾ ಹತ್ತಿರದ ನಡಕಚೇರಿ ಆಗಿರ್ಬೋದು, ಇಲ್ಲ ಹತ್ತಿರದ ಗ್ರಾಮವನ ಆಗಿರ್ಬೋದು, ಇಲ್ಲ ಹತ್ತಿರದ CSC ಸೆಂಟರ್ಗಳಾಗಿರ್ಬೋದು, ಈ ರೀತಿಯಾದ ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ನ ಫಸ್ಟ್ ಏನು ಮಾಡಬೇಕಾಗುತ್ತೆ, ಎಲ್ಲ ಒಂದು ಪ್ರಿಂಟ್ಔಟ್ ಜೆರಾಕ್ಸ್ ತೊಗೋಬೋದಾಗಿರುತ್ತೆ ಫ್ರೆಂಡ್. ಎಲ್ಲ ಡೀಟೇಲ್ಸು ತೊಗೊಂಡಾದ್ಮೇಲೆ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ನಿಮ್ಮ ವೆಬ್ಸೈಟ್ನಲ್ಲಿ ಏನು ಅಪ್ಲೋಡ್ ಮಾಡಿದಿರಿ ಅಷ್ಟು ಡಾಕ್ಯುಮೆಂಟ್ಸ್ನ ಕೂಡ ನೀವು ರೆಡಿ ಮಾಡಿ ಇಟ್ಕೊಂಡು ಅವ್ರು ಕಾಲ್ ಮಾಡಿ ಲೊಕೇಶನ್ ಕಳಿಸಿ ಯಾವ ಡೀಟೇಲ್ಸ್ ಅಂತ ಹೇಳಿದಾಗ ನೀವು ಆ ಡೀಟೇಲ್ಸ್ನ ಅವ್ರು ತೊಗೊಂಡೋಗಿ ಪ್ರೊಸೀಡ್ ಮಾಡ್ಬೋದಾಗಿರುತ್ತೆ ಫ್ರೆಂಡ್ಸ್. ಅದೆಲ್ಲ ವೆರಿಫಿಕೇಷನ್ ಆದಮೇಲೆ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಟ್ರೈನಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಆ ಟ್ರೈನಿಂಗ್ ಲೊಕೇಶನ್ ಎಲ್ಲಿರುತ್ತೆ ಮತ್ತು ಎಷ್ಟು ವಿದ್ಯಾರ್ಥಿಗಳು ಮಾತ್ರ ಇದಕ್ಕೆ ಅರ್ಹರಿದ್ದಾರೆ ಅದನ್ನೆಲ್ಲನೂ ಕೂಡ ಇದರಲ್ಲಿ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.